the RMS Titanic, one of the luxurious ship and at the time world ಅಲ್ಲೇ one of the biggest passenger ship Titanic. ಇದನ್ನ ತಯಾರಿಸಿದಂತಹ ಕಂಪನಿ ವೈಟ್ ಸ್ಟಾರ್ ಲೈನ್ ಈ ಒಂದು ಶಿಪ್ ಬಗ್ಗೆ ಸಿಕ್ಕಾಪಟ್ಟೆ ಮಾರ್ಕೆಟಿಂಗ್ ಮಾಡಿಸ್ತಾರೆ ಅಂಡ್ ಇದಕ್ಕೆ ಅವರು ಒಂದು ಟೈಟಲ್ ಸಹ ಕೊಟ್ಟಿದ್ರು ದ ಅನ್ಸಿಂಕಬಲ್ ಅಂತ. ಅಂದ್ರೆ ಎಂತ ದೊಡ್ಡ ತೂಫಾನ್ ಬಂದ್ರು ಈ ಶಿಪ್ ನ ಮುಳುಗ್ಸೋದಕ್ಕಾಗಲ್ಲ, ಈ ಶಿಪ್ ಅಷ್ಟು ಹ್ಯೂಜ್ ಇದೆ, ಅಷ್ಟು ಸ್ಟ್ರಾಂಗ್ ಇದೆ ಅಂತ ಮಾರ್ಕೆಟಿಂಗ್ ಮಾಡಿಸ್ತಾರೆ. ಅಂಡ್ ನಿಜವಾಗ್ಲೂ ಟೈಟಾನಿಕ್ ಶಿಪ್ ಅಷ್ಟು ದೊಡ್ಡದು ಇರುತ್ತೆ ಕೂಡ. ಎದುರುಗಡೆ ನಿಂತ್ಕೊಂಡು ನೋಡಿದ್ರೆ 18 ಅಂತಸ್ತು ಮನೆ ಹೈಟ್ ಏನಿರುತ್ತೋ ಆ ಹೈಟ್ ಇರುತ್ತೆ ಆ ಒಂದು ಶಿಪ್. ಅಂಡ್ ಇನ್ನು ಎಷ್ಟು ಉದ್ದ ಎಷ್ಟು ಅಗಲ ಅಂದ್ರೆ ಅದ್ರದ್ದು ಕಂಪ್ಲೀಟ್ ಒಂದು ವಾಕ್ ರೌಂಡ್ ತಗೊಳ್ಳೋದಕ್ಕೆ 30 ಮಿನಿಟ್ ಹಿಡಿಯುತ್ತೆ. ಸೊ ಅಷ್ಟು ದೊಡ್ಡ ಶಿಪ್, ಅದನ್ನ ನೋಡಿದ್ರೇನೆ ಅನಿಸ್ತಾ ಇರುತ್ತೆ ಹೌದಪ್ಪ ಈ ಶಿಪ್ ಸಮುದ್ರದಲ್ಲಿ ಎಂತ ದೊಡ್ಡ ತೂಫಾನ್ ಬಂದ್ರು ಈಸಿಯಾಗಿ ಅದನ್ನ ಹ್ಯಾಂಡಲ್ ಮಾಡ್ಕೊಳ್ಳುತ್ತೆ, ಈ ಶಿಪ್ಗೆ ಏನೂ ಆಗಲ್ಲ ಬಿಡು, ಇದು ನಿಜವಾಗ್ಲೂ ಅನ್ಸಿಂಕಬಲ್ ಅಂತ ಅನ್ಸುತ್ತೆ. ಆನ್ 10th April 1912 ಟೈಟಾನಿಕ್ ತನ್ನ ಮೊದಲನೇ ಪ್ರಯಾಣ ಸೌತ್ ಹ್ಯಾಂಪ್ಟನ್ ಇಂಗ್ಲೆಂಡ್ ಇಂದ ನ್ಯೂಯಾರ್ಕ್ ಕಡೆಗೆ ಅಂತ ಅನೌನ್ಸ್ ಮಾಡುತ್ತೆ. ಅಂಡ್ ತುಂಬಾ ಜನ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಟಿಕೆಟ್ಸ್ ನ ಬುಕ್ ಮಾಡಿ ಸುಮಾರು 2200 ಜನ ಟೈಟಾನಿಕ್ ಶಿಪ್ ಅಲ್ಲಿ ಅವತ್ತಿನ ದಿನ ಟ್ರಾವೆಲ್ ಮಾಡ್ತಾರೆ. ಇದೊಂಥರ ಹ್ಯೂಮನ್ ಹಿಸ್ಟ್ರಿಲೇ ಒಂದು ಮೆಮೊರೇಬಲ್ ಡೇ ಇರುತ್ತೆ. ಅಷ್ಟು ದೊಡ್ಡ ಶಿಪ್, ಅಷ್ಟು ದೊಡ್ಡ ಹ್ಯೂಜ್ ಜಾಯಿಂಟ್ ಸಮುದ್ರದಲ್ಲಿ ಹೋಗೋದನ್ನ ನೋಡೋದಕ್ಕೆ ಜನ ಬಂದು ಕಾಯ್ತಾ ಇರ್ತಾರೆ. ಸೆಲಿಬ್ರೇಷನ್ಸ್ ಆಗುತ್ತೆ, ಜೋರ್ ಪಟಾಕಿಗಳು ಹೊಡಿತಾರೆ, ಜನ ಎಲ್ಲ ಫುಲ್ ಖುಷಿಯಾಗಿ ಟೈಟಾನಿಕ್ ಒಳಗಡೆ ಹತ್ತಿ ಅವ್ರ ಪ್ರಯಾಣ ಶುರು ಆಗುತ್ತೆ. ಎವ್ರಿಥಿಂಗ್ ವಾಸ್ ವೆರಿ ನೈಸ್. ಪ್ಯಾಸೆಂಜರ್ಸ್ ಶಿಪ್ ಅಲ್ಲಿ ಇದ್ದಂತಹ ಲಕ್ಸುರಿನ ಎಂಜಾಯ್ ಮಾಡ್ತಾ ಇರ್ತಾರೆ. ಪ್ಯಾಸೆಂಜರ್ಸ್ ಗೆ ರಿಲ್ಯಾಕ್ಸ್ ಆಗೋದಕ್ಕೆ ಶಿಪ್ ಒಳಗಡೆನೆ ಮಸಾಜ್ ಸೆಂಟರ್ಸ್ ಇರ್ತವೆ, ಸ್ವಿಮ್ಮಿಂಗ್ ಪೂಲ್ಸ್ ಇರುತ್ತೆ, ಬಾರ್ ಇರುತ್ತೆ, ಕ್ಲಬ್ ಇರುತ್ತೆ, ಪ್ರತಿ ಒಂದು ಲಕ್ಸುರಿ ಆ ಒಂದು ಶಿಪ್ ಅಲ್ಲಿ ಇರುತ್ತೆ. ಅಂಡ್ ಪ್ಯಾಸೆಂಜರ್ಸ್ ಎಲ್ಲ ಅದನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಕ್ಯಾಪ್ಟನ್ ರೂಮ್ ಅಲ್ಲಿ ಕತೆ ಬೇರೆನೆ ಇರುತ್ತೆ. ಆಕ್ಚುಲಿ ಟೈಟಾನಿಕ್ ಶಿಪ್ ಅವತ್ತಿನ ದಿನ ಸೌತ್ ಹ್ಯಾಂಪ್ಟನ್ ಇಂಗ್ಲೆಂಡ್ ಇಂದ ಹೊರಡ್ಬೇಕಾದ್ರೆ ಆ ಒಂದು ಸೆಲಿಬ್ರೇಷನ್ಸ್ ಇಂದ ಜೋರು ಪಟಾಕಿಯಿಂದ ಶಿಪ್ ನ ಆಕ್ಚುಯಲ್ ಡಿಪಾರ್ಚರ್ ಟೈಮ್ ಏನಿರುತ್ತೋ ಅದು ಡಿಲೇ ಆಗ್ಬಿಟ್ಟಿರುತ್ತೆ. ಟೈಟಾನಿಕ್ ನ ಕ್ಯಾಪ್ಟನ್ ಎಡ್ವರ್ಡ್ ಜಾನ್ ಸ್ಮಿತ್ ಗೆ ಏನು ಅಂದ್ರೆ, ನಾವು ಟೈಟಾನಿಕ್ ಬಗ್ಗೆ ಈ ಲೆವೆಲ್ ಗೆ ಆರಾ ಕ್ರಿಯೇಟ್ ಮಾಡಿದೀವಿ ಅಂಡ್ ಟೈಟಾನಿಕ್ ಏನಾದ್ರು ತನ್ನ ಫಸ್ಟ್ ಜರ್ನಿಯಲ್ಲೇ ಲೇಟ್ ಆಗಿ ರೀಚ್ ಆಗ್ಬಿಟ್ರೆ ಟೈಟಾನಿಕ್ ಇಸ್ ಸ್ಲೋ ಅಂತ ಜನ ಮಾತಾಡ್ತಾರೆ. ಅದ್ ಆಗ್ಬಾರ್ದು. ಟೈಟಾನಿಕ್ ವರ್ಲ್ಡ್ ಅಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಶಿಪ್ ಒಂದೇ ಅಲ್ಲ, ಒನ್ ಆಫ್ ದಿ ಫಾಸ್ಟೆಸ್ಟ್ ಶಿಪ್ ಅಂತಾನು ಜನ ಮಾತಾಡ್ಬೇಕು ಅಂತ ಕ್ಯಾಪ್ಟನ್ ಎಡ್ವರ್ಡ್ ಟೈಟಾನಿಕ್ ನ ಫುಲ್ ಸ್ಪೀಡ್ ಅಲ್ಲಿ ಓಡಿಸ್ತಾ ಇರ್ತಾರೆ. ಆನ್ 14th April 1912 ಮಧ್ಯರಾತ್ರಿ 11:30 ಗಂಟೆ ಆಗಿರುತ್ತೆ ಅಂಡ್ ಟೈಟಾನಿಕ್ ಈಗ ಅಟ್ಲಾಂಟಿಕ್ ಓಷನ್ ಅಲ್ಲಿ ಹೋಗ್ತಾ ಇರುತ್ತೆ. ಈ ಅಟ್ಲಾಂಟಿಕ್ ಓಷನ್ ಹೇಗೆ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂಥರ ಘಾಟ್ ಸೆಕ್ಷನ್ ಇದ್ದಂಗೆ. ನಾವು ಹೇಗೆ ಘಾಟ್ ಸೆಕ್ಷನ್ಸ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಸ್ಪೀಡ್ ಕಡಿಮೆ ಮಾಡಿ ಕಾರ್ನರ್ಸ್ ಅಲ್ಲಿ ಟರ್ನ್ ಮಾಡ್ತೀವೋ ಅದೇ ರೀತಿ ಅಟ್ಲಾಂಟಿಕ್ ಓಷನ್ ಅಲ್ಲಿ ತುಂಬಾ ಐಸ್ ಬರ್ಗ್ಸ್ ಇರ್ತವೆ. ಅದನ್ನೆಲ್ಲ ನೋಡ್ಕೊಂಡು ತುಂಬಾ ಕೇರ್ಫುಲ್ ಆಗಿ ಆ ಒಂದು ಓಷನ್ ನ ಪಾರ್ ಮಾಡ್ಬೇಕಿರುತ್ತೆ. ಬಟ್ ಇಲ್ಲಿ ಟೈಟಾನಿಕ್ ನ ಕ್ಯಾಪ್ಟನ್ ಆದಂತಹ ಎಡ್ವರ್ಡ್ ಟೈಟಾನಿಕ್ ನ ಸ್ಪೀಡ್ ಚೂರುನು ಕಡಿಮೆ ಮಾಡಲ್ಲ. ಈವೆಂದು ಆತನ್ಗೆ 7 ವಾರ್ನಿಂಗ್ಸ್ ಬರುತ್ತೆ. ಲೈಕ್ ಮುಂದ್ಗಡೆ ತುಂಬಾ ದೊಡ್ಡ ದೊಡ್ಡ ಐಸ್ ಬರ್ಗ್ಸ್ ಇದಾವೆ, ತುಂಬಾ ಕೇರ್ಫುಲ್ ಆಗಿ ಹೋಗಿ ಅಂತ 7 ವಾರ್ನಿಂಗ್ಸ್ ಬರುತ್ತೆ. ಬಟ್ ಸ್ಟಿಲ್ ಈ ಅಪ್ಪ ಆ ವಾರ್ನಿಂಗ್ಸ್ ನ ಇಗ್ನೋರ್ ಮಾಡ್ಬಿಟ್ಟು ಸೇಮ್ ಸ್ಪೀಡ್ ನ ಮೇಂಟೈನ್ ಮಾಡ್ತಾನೆ. ಈ ಅಪ್ಪನ್ಗೆ ಬಂಡದರೆ ಏನು ಅಂತಂದ್ರೆ ಮುಂದ್ಗಡೆ ಒಬ್ಬ ಲುಕ್ ಔಟ್ ನ ಕೂರ್ಸಿರ್ತಾನೆ. ಅವನ ಹೆಸರು ಫೆಡ್ರಿಕ್ ಅಂತ. ಅವನ್ ಕೆಲ್ಸ ಏನು ಅಂತಂದ್ರೆ ನೋಡ್ಬೇಕು ನಿಂತ್ಕೊಂಡು ಎಲ್ಲಾದ್ರೂ ಏನಾದ್ರೂ ಐಸ್ ಬರ್ಗ್ ತನ್ನ ದಾರಿಲಿ ಕಾಣಿಸಿದ್ರೆ ಅದನ್ನ ಕ್ಯಾಪ್ಟನ್ ಗೆ ಸಿಗ್ನಲ್ ಮಾಡ್ಬೇಕು, ಆಗ ಕ್ಯಾಪ್ಟನ್ ಸ್ಪೀಡ್ ನ ಕಡಿಮೆ ಮಾಡ್ತಾನೆ. ಸೊ ಮಧ್ಯರಾತ್ರಿ 11:30 ಹಂಗಾಗಿರುತ್ತೆ ಅಂಡ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಫೆಡ್ರಿಕ್ ಗೆ ಏನಂದ್ರೆ ಏನು ಕಾಣಿಸ್ತಿರಲ್ಲ. ಬಿಕಾಸ್ ಅಟ್ಲಾಂಟಿಕ್ ಓಷನ್ ಅನ್ನೋದು ತುಂಬಾ ಕೋಲ್ಡ್ ಏರಿಯಾ, ಫುಲ್ ಫಾಗ್ ತುಂಬ ಹೋಗಿರುತ್ತೆ. ಆ ಕತ್ಲಲ್ಲಿ ಈಗ ಫಾಗ್ ಬೇರೆ ಅಡ್ಡ ಇರುತ್ತೆ. ಸೊ ಮುಂದೆ ಏನಿದೆ ಅಂತ ಕಾಣಿಸ್ತಾನೆ ಇರಲ್ಲ. ಫೆಡ್ರಿಕ್ ಗೆ ಆ ಒಂದು ಪಿಚ್ ಡಾರ್ಕ್ ಅಲ್ಲಿ ಏನಂದ್ರೆ ಏನೂ ಕಾಣಿಸ್ತಿರಲ್ಲ, ಪ್ಲಸ್ ಫಾಗ್ ಬೇರೆ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಅವನು ಒಂದು ಅಂದಾಜ್ ಮೇಲೆ ಕ್ಯಾಪ್ಟನ್ ಗೆ ಡೈರೆಕ್ಷನ್ಸ್ ಹೇಳ್ತಾ ಇರ್ತಾನೆ. ಇವರು 1 ಮಿಸ್ ಮಾಡಬಹುದು, 2 ಮಿಸ್ ಮಾಡಬಹುದು, 3 ಮಿಸ್ ಮಾಡಬಹುದು, ಆದ್ರೆ ಲಕ್ ಎಷ್ಟಂತ ಸಾಥ್ ಕೊಡುತ್ತಾ. ಸೊ ಆನ್ ಎಕ್ಸಾಕ್ಟ್ಲಿ 11:40 PM ಲುಕ್ಔಟ್ ಅಲ್ಲಿ ಇದ್ದಂತಹ ಫೆಡ್ರಿಕ್ ಕ್ಯಾಪ್ಟನ್ ಗೆ ಬೇಗ ಲೆಫ್ಟ್ ತಗೊಳ್ಳಿ, ಲೆಫ್ಟ್ ಟರ್ನ್ ಮಾಡಿ ಅಂತ ಸಡನ್ಲಿ ತುಂಬಾ ಜೋರಾಗಿ ಕಿರಿಸ್ತಾನೆ. ಕಾಸ್ ಮುಂದೆ ಒಂದು ತುಂಬಾ ದೊಡ್ಡ ಐಸ್ ಬರ್ಗ್ ಇರುತ್ತೆ. ಆ ಐಸ್ ಬರ್ಗ್ ಹಾಗೂ ಟೈಟಾನಿಕ್
ಶಿಪ್ ನ ಮಧ್ಯ ಡಿಸ್ಟೆನ್ಸ್ ಎಷ್ಟು ಕಡಿಮೆ ಇತ್ತು ಅಂದ್ರೆ ಕ್ಯಾಪ್ಟನ್ ಎಷ್ಟೇ ಹರಿಯಪ್ಪಲ್ಲಿ ಶಿಪ್ ನ ಲೆಫ್ಟ್ ಗೆ ಟರ್ನ್ ಮಾಡಿದ್ರು ಸಹ ಟೈಟಾನಿಕ್ ಶಿಪ್ ನ ಸೈಡ್ ಅಲ್ಲಿ ಆ ಒಂದು ಐಸ್ ಬರ್ಗ್ ತಾಗುತ್ತೆ ಅಂಡ್ ಅದು ತಾಗಿದ್ದೆ ಟೈಟಾನಿಕ್ ಶಿಪ್ ನ ಲೆಫ್ಟ್ ಸೈಡ್ ಅಲ್ಲಿ ತುಂಬಾ ದೊಡ್ಡ ಹೋಲ್ ಬಿದ್ಬಿಡುತ್ತೆ ಅಂಡ್ ನಾವು ಸ್ಲೋಲಿ ಟೈಟಾನಿಕ್ ಶಿಪ್ ಒಳಗಡೆ ನೀರ್ ತುಂಬಿಕೊಳ್ಳುತ್ತೆ. ಟೈಟಾನಿಕ್ ಶಿಪ್ ಆ ಒಂದು ಐಸ್ ಬರ್ಗ್ ನ ಹಿಟ್ ಮಾಡಿದಾಗ ತುಂಬಾ ದೊಡ್ಡ ಲೌಡ್ ಸೌಂಡ್ ಏನೋ ಕೇಳಿಸುತ್ತೆ. ಆದ್ರೆ ಒಳಗಡೆ ಶಿಪ್ ಒಳಗಡೆ ಇರುವಂತಹ ಪ್ಯಾಸೆಂಜರ್ಸ್ ಏನ್ ಅನ್ಕೊಳ್ತಾರೆ, ಮೇ ಬಿ ಆ ಸ್ಟೀಮ್ ಇಂಜಿನ್ ಏನಾದ್ರು ಸೌಂಡ್ ಇರಬಹುದು ಅಂತ ಇಗ್ನೋರ್ ಮಾಡ್ತಾರೆ. ಅವ್ರಿಗೆ ಐಡಿಯಾನೇ ಇಲ್ಲ ಟೈಟಾನಿಕ್ ಒಂದು ಐಸ್ ಬರ್ಗ್ ನ ಹಿಟ್ ಮಾಡಿದೆ ಅಂಡ್ ಟೈಟಾನಿಕ್ ಒಳಗಡೆ ಒಂದು ತುಂಬಾ ದೊಡ್ಡ ಕ್ರ್ಯಾಕ್ ಬಿದ್ದಿದೆ ಅಂತ. ಆ ಜನರಿಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಸ್ವಲ್ಪ ಜನರಿಗೇನೋ ಗೊತ್ತಾಗುತ್ತೆ ಲೈಕ್ ಸಮಥಿಂಗ್ ಈಸ್ ರಾಂಗ್, ಈ ಶಿಪ್ ಇನ್ನು ಮುಳುಗುತ್ತೆ ಅಂತ ಗೊತ್ತಾಗಿ ಅವ್ರು ಫಸ್ಟ್ ಲೈಫ್ ಬೋಟ್ ಅಲ್ಲಿ ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಆದ್ರೆ ಮೆಜಾರಿಟಿ ಜನ ಹೇ ಟೈಟಾನಿಕ್ ಶಿಪ್ ಅಪ್ಪ, ಇದು ಇಷ್ಟು ದೊಡ್ಡ ಜಾಯಿಂಟ್ ಅನ್ಸಿಂಕೇಬಲ್, ಇದು ಆಫ್ಟರ್ ಆಲ್ ಒಂದು ಐಸ್ ಬರ್ಗ್ ಗೆ ಹಿಟ್ ಮಾಡಿ ಈ ಶಿಪ್ ಮುಳುಗುತ್ತೆ ಅಂದ್ರೆ ಏನ್ ಕಾಮಿಡಿ ಮಾಡ್ತಿದ್ದೀರಾ ನೀವು ಅಂತ ಜನ ನಂಬೋದಕ್ಕೆ ರೆಡಿ ಇರ್ಲಿಲ್ಲ. ಅವ್ರು ಆರಾಮಾಗಿ ಹೋಗಿ ಅವ್ರ ರೂಮ್ ಅಲ್ಲಿ ಮಲಗಿರ್ತಾರ. ಬಟ್ ಯಾವಾಗ ವಾಟರ್ ಲೆವೆಲ್ಸ್ ಜಾಸ್ತಿ ಆಗಿ ನೀರು ಶಿಪ್ ಒಳಗಡೆ ತುಂಬಿಕೊಂಡು ಆ ಒಂದು ನೀರು ಪ್ಯಾಸೆಂಜರ್ಸ್ ನ ರೂಮ್ ಒಳಗಡೆ ಬರುತ್ತೋ ಆಗ ಪ್ಯಾಸೆಂಜರ್ಸ್ ಪ್ಯಾನಿಕ್ ಆಗ್ಬಿಟ್ಟು ಲೈಫ್ ಬೋಟ್ಸ್ ಕಡೆಗೆ ಓಡ್ ಹೋಗ್ತಾರೆ. ಇಲ್ಲಿ ವೈಟ್ ಸ್ಟಾರ್ ಲೈನ್ ಕಂಪ್ನಿನ ಇದು ತುಂಬಾ ದೊಡ್ಡ ನೆಗ್ಲಿಜೆನ್ಸ್ ಅಂತಾನೆ ಹೇಳಬಹುದು. ಬಿಕಾಸ್ ಅವರು ಈ ಒಂದು ಟೈಟಾನಿಕ್ ಶಿಪ್ ನ ದ ಅನ್ಸಿಂಕೇಬಲ್ ಅಂತ ಸಿಕ್ಕಾಪಟ್ಟೆ ಮಾರ್ಕೆಟಿಂಗ್ ಮಾಡಿಸಿ ಬೇಕಂತಾನೆ ಟೈಟಾನಿಕ್ ಶಿಪ್ ಒಳಗಡೆ ಜಾಸ್ತಿ ಲೈಫ್ ಬೋಟ್ಸ್ ನ ಇಡಲ್ಲ. ರೀಸನ್ ಏನು ಅಂತಂದ್ರೆ ಈಗ ಇವರು ದ ಅನ್ಸಿಂಕೇಬಲ್ ಶಿಪ್ ಟೈಟಾನಿಕ್ ಅಂತ ಮಾರ್ಕೆಟಿಂಗ್ ಮಾಡಿಸಿದಾರೆ. ಸೊ ಅಂತ ಶಿಪ್ ಒಳಗಡೆ ಇವರು ಎಮರ್ಜೆನ್ಸಿ ಲೈಫ್ ಬೋಟ್ಸ್ ಏನಾದ್ರು ಇಟ್ರೆ ಇದು ಅನ್ಸಿಂಕೇಬಲ್ ಅಂತ ಹೇಳ್ತಾ ಇದೀರಾ, ಮತ್ತೆ ಲೈಫ್ ಬೋಟ್ಸ್ ನ ನೋಡಿದ್ರೆ ಇಷ್ಟೊಂದು ಇಟ್ಟಿದ್ದೀರಾ, ಏನು ನಿಮ್ಗೆನೆ ನಿಮ್ ಶಿಪ್ ಮೇಲೆ ನಂಬಿಕೆ ಇಲ್ವಾ ಅಂತ ಜನ ಹಿಂಗ್ ಕ್ರಾಸ್ ಕ್ವಶನ್ ಕೇಳ್ತಾರಲ್ವಾ. ಹಂಗಾಗಿ ಆ ಕಂಪ್ನಿಯವರು ವೆರಿ ಲಿಮಿಟೆಡ್ ಲೈಫ್ ಬೋಟ್ಸ್ ನ ಇಟ್ಟಿರ್ತಾರೆ. ಲೈಕ್ ಪ್ಯಾಸೆಂಜರ್ಸ್ ಲೆಕ್ಕಕ್ಕೆ ಹೋದ್ರೆ ನೀಡ್ ಇದ್ದಿದ್ದು 67 ಲೈಫ್ ಬೋಟ್ಸ್, ಬಟ್ ಆಕ್ಚುಯಲ್ ಆಗಿ ಅವತ್ತಲ್ಲಿ ಪ್ರೆಸೆಂಟ್ ಇದ್ದಿದ್ದು 20 ಲೈಫ್ ಬೋಟ್ಸ್ ಅಷ್ಟೇ. ಸೊ ಆ ಇರೋ 20 ಲೈಫ್ ಬೋಟ್ಸ್ ಅಲ್ಲಿ ಎಲ್ರೂ ಅಂತೂ ಕಾಪಾಡೋದಕ್ಕಾಗಲ್ಲ. ಹಾಗಾಗಿ ಇವರೊಂದು ರೂಲ್ ಮಾಡ್ಕೋತಾರೆ, ಲೈಕ್ ಲೇಡೀಸ್ ಅಂಡ್ ಚಿಲ್ಡ್ರನ್ಸ್ ಫಸ್ಟ್ ಅಂತ. ಮೊದ್ಲು ಲೈಫ್ ಬೋಟ್ಸ್ ಅಲ್ಲಿ ಅವ್ರು ಹೋಗ್ಬಿಡ್ಲಿ, ಅದಾದ್ಮೇಲೆ ಮಿಕ್ಕಿದ್ರೆ ನಾವು ಗಂಡಸರು ಹೋಗುವ ಅಂತ ಹಿಂಗ್ ಡಿಸೈಡ್ ಆಗುತ್ತಾ. ಒನ್ ಬೈ ಒನ್ ಲೈಫ್ ಬೋಟ್ಸ್ ನ ಕಳಿಸ್ತಾ ಇರ್ತಾರೆ. ಬಟ್ ಕ್ರೂ ಮೆಂಬರ್ಸ್ ಹತ್ರ ಅಷ್ಟೊಂದು ಟೈಮ್ ಇರಲ್ಲ. ಟೈಟಾನಿಕ್ ಶಿಪ್ ಒಳಗಡೆ ನೀರು ತುಂಬಿಕೊಳ್ತಾನೆ ಇರುತ್ತೆ, ತುಂಬಾ ಫೋರ್ಸ್ ಅಲ್ಲಿ ನೀರು ತುಂಬ್ತಾ ಇರುತ್ತೆ. ಅಂಡ್ ಟೈಟಾನಿಕ್ ಶಿಪ್ ಅಷ್ಟು ಹ್ಯೂಜ್ ಜಾಯಿಂಟ್ 2 ಪೀಸಸ್ ಆಗಿ ಮುರಿದು ಸಮುದ್ರದೊಳಗಡೆ ಮುಳುಗ್ ಹೋಗ್ಬಿಡುತ್ತೆ. ಸುಮಾರು 2200 ಜನ ಅವತ್ತಿನ ದಿನ ಟೈಟಾನಿಕ್ ಶಿಪ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಿದ್ದು. ಅಂಡ್ ಅದರಲ್ಲಿ ಬದುಕಿದ್ದು ಕೇವಲ 700 ಜನ ಅಷ್ಟೇ. ಇನ್ನು 1500ಕ್ಕಿಂತ ಜಾಸ್ತಿ ಜನ ನೀರಲ್ಲಿ ಮುಳುಗ್ ಹೋಗಿ ಸತ್ತು ಹೋಗ್ತಾರೆ. ಸೊ ಈಗ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಅವತ್ತಿನ ದಿನ ಟೈಟಾನಿಕ್ ಶಿಪ್ ಜೊತೆ ಏನಾಯ್ತು, ಅದು ಹೇಗ್ ಮುಳುಗ್ತು ಅಂತ. ಬಟ್ ವಿಡಿಯೋ ಇಸ್ ನಾಟ್ ಓವರ್ ಇಟ್. ಕೆಲವೊಂದು ಮಿಸ್ಟೀರಿಯಸ್ ಕೇಸಸ್ ಅಂಡ್ ಕಾನ್ಸ್ಪಿರಸಿ ಥಿಯರೀಸ್ ವಿಚ್ ರಿವಾಲ್ವ್ಸ್ ಅರೌಂಡ್ ಟೈಟಾನಿಕ್ ಶಿಪ್, ಅದನ್ನೆಲ್ಲ ಇವತ್ತು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಅಂಡ್ ಟ್ರಸ್ಟ್ ಮೀ, ವಿಡಿಯೋ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಏರ್ಫೋನ್ಸ್ ಹಾಕೊಂಡು ರೆಡಿ ಆಗಿ. ರೀಇನ್ಕಾರ್ನೇಷನ್ ಬಗ್ಗೆ ಈ ಒಂದು ಚಾನಲ್ ಅಲ್ಲಿ ಈಗ ಆಲ್ರೆಡಿ ನಾವು ಸುಮಾರು ಸತಿ ಡಿಸ್ಕಸ್ ಮಾಡಿದ್ವಿ. ಇವತ್ತು ಮತ್ತೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಕೈಗೆ ಸಿಕ್ಕಿದೆ ವಿಚ್ ರಿವಾಲ್ವ್ಸ್ ಅರೌಂಡ್ ಟೈಟಾನಿಕ್ ಜಸ್ಟ್ ಒಂದು ಐಸ್ ಬರ್ಗ್ ನ ಹಿಟ್ ಮಾಡಿ ಆ ಒಂದು ಆಕ್ಸಿಡೆಂಟ್ ಇಂದ ಮುಳುಗಿದ್ದು. ಬಟ್ ಆ ಆಕ್ಸಿಡೆಂಟ್ ಆಗಿದ್ದು ಮಲ್ಟಿಪಲ್ ಮಿಸ್ಟೇಕ್ಸ್ ಇಂದ. ಅಂಡ್ ಅದರಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಿಸ್ಟೇಕ್ ಬಂದು ಯೂಸಿಂಗ್ ಐರನ್ ಇನ್ಸ್ಟೆಡ್ ಆಫ್ ಸ್ಟೀಲ್. ಥಾಮಸ್ ಆಂಡ್ರ್ಯೂ ಈ ವ್ಯಕ್ತಿ ಟೈಟಾನಿಕ್ ಶಿಪ್ ನ ಚೀಫ್ ಡಿಸೈನರ್ ಇರ್ತಾನೆ. ಅಂಡ್ ಇವನು ಸ್ಟ್ರಾಂಗ್ಲಿ ಸಜೆಸ್ಟ್ ಮಾಡಿದ್ದು ಏನು ಅಂದ್ರೆ ಆ ಶಿಪ್ ನ ತಳಪಾಯ ಏನಿದೆಯೋ ಅಲ್ಲಿ ಐರನ್ ಬದಲಾಗಿ ನಾವು ಸ್ಟೀಲ್ ನ ಯೂಸ್ ಮಾಡುವ. ಸ್ಟೀಲ್ ಐರನ್ ಗಿಂತನೂ ತುಂಬಾ ಸ್ಟ್ರಾಂಗ್, ಸೊ ಸ್ಟೀಲ್ ಇರ್ಲಿ ಅಂತ ಅವ್ನು ತುಂಬಾ ಸ್ಟ್ರಾಂಗ್ಲಿ ಸಜೆಸ್ಟ್ ಮಾಡಿರ್ತಾನೆ. ಬಟ್ ಇನ್ವೆಸ್ಟರ್ಸ್ ಅದನ್ನ ಒಪ್ಪಲ್ಲ. ನೀವು ಜಸ್ಟ್ ಇಮ್ಯಾಜಿನ್, ಅಷ್ಟು ದೊಡ್ಡ ಹ್ಯೂಜ್ ಶಿಪ್, ಅದ್ರ ಎಂಟೈರ್ ತಳಪಾಯನ ಇವ್ರೇನಾದ್ರು ಸ್ಟೀಲ್ ಅಲ್ಲಿ ಕವರ್ ಮಾಡಿದ್ರೆ ಎಷ್ಟು ಕಿಲೋ ಟನ್ಸ್ ಸ್ಟೀಲ್ ಬೇಕಾಗುತ್ತೆ. ಅಂಡ್ ಐರನ್ ಗೆ ಕಂಪೇರ್ ಮಾಡಿದ್ರೆ ಸ್ಟೀಲ್ ನ ಕಾಸ್ಟ್ ಕೂಡ ಜಾಸ್ತಿ. ಹಾಗಾಗಿ
ಹಾಗಾಗಿ ಇನ್ವೆಸ್ಟರ್ಸ್ ಇಲ್ಲ ಸ್ಟೀಲ್ ಬೇಡ ಐರನ್ನೇ ಇರ್ಲಿ ಅಂತ ಹೇಳ್ಬಿಟ್ಟು ಐರನ್ನೇ ಫೈನಲ್ ಮಾಡ್ತಾರ. ಈ ವಿಷಯ ಥಾಮಸ್ ಆಂಡ್ರ್ಯೂಗೆ ಇಷ್ಟ ಇರ್ಲಿಲ್ಲ, ಬಿಕಾಸ್ ಅವನಿಗೆ ಗೊತ್ತಿತ್ತು ಐರನ್ ಸಮುದ್ರದ ನೀರಲ್ಲಿ ತುಂಬಾ ಬೇಗ ಕೆಟ್ಬಿಡುತ್ತೆ ಅಂತ. ಬಟ್ ಸ್ಟಿಲ್ ಇನ್ವೆಸ್ಟರ್ಸ್ ಒಪ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ. ಆಯ್ತು ಸರಿ ಅಂತ ಇನ್ನು ಥಾಮಸ್ ಆಂಡ್ರ್ಯೂ ಐರನ್ ಯೂಸ್ ಮಾಡ್ತಾನೆ ಅಂಡ್ ಟೈಟಾನಿಕ್ ಶಿಪ್ ರೆಡಿ ಆಗುತ್ತಾ. ಟೈಟಾನಿಕ್ ಶಿಪ್ ಮುಳುಗಿದ ದಿನ ಅವತ್ತು ಥಾಮಸ್ ಆಂಡ್ರ್ಯೂ ಕೂಡ ಆಸ್ ಎ ಕ್ರೂ ಮೆಂಬರ್ ಆಗಿ ಆ ಒಂದು ಶಿಪ್ ಅಲ್ಲಿ ಇರ್ತಾನೆ. ಬಿಕಾಸ್ ಅವನ್ ಡಿಸೈನ್ ಮಾಡಿರುವಂತಹ ಶಿಪ್ ತನ್ನ ಫಸ್ಟ್ ಪ್ರಯಾಣದಲ್ಲಿ ಹೋಗ್ತಾ ಇದೆ ಅಂದ್ರೆ ಅದ್ರಲ್ಲಿ ಹೋಗಿ ಆ ಒಂದು ಫೀಲ್ ಬೇಕಿತ್ತು ಅವನಿಗೆ. ನಾನ್ ಡಿಸೈನ್ ಮಾಡಿರೋ ಶಿಪ್ ಇದು ಅಂತ ಒಂದು ಫೀಲ್ ಬೇಕಿತ್ತು ಅವನಿಗೆ. ಸೊ ಇವನು ಅವತ್ತಿನ ದಿನ ಟೈಟಾನಿಕ್ ಶಿಪ್ ಅಲ್ಲಿ ಪ್ರಯಾಣ ಮಾಡ್ತಾನೆ ಅಂಡ್ ಅವತ್ತಿನ ರಾತ್ರಿ ಅಂದ್ರೆ 14th ಏಪ್ರಿಲ್ ರಾತ್ರಿ ಎಕ್ಸಾಕ್ಟ್ಲಿ 11:40 PM ಗೆ ಟೈಟಾನಿಕ್ ಒಂದು ಐಸ್ ಬರ್ಗ್ ನ ಹಿಟ್ ಮಾಡಿದೆ ಅಂತ ಗೊತ್ತಾದಾಗ ಆಗ ಶಿಪ್ಗೆ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಕ್ಯಾಪ್ಟನ್ ಎಡ್ವರ್ಡ್ ಜೊತೆ ಥಾಮಸ್ ಆಂಡ್ರ್ಯೂ ಕೂಡ ಹೋಗಿರ್ತಾನೆ. ಇವರಿಬ್ರು ಸೀದಾ ಬಾಯ್ಲರ್ ರೂಮ್ ಹೋಗಿರ್ತಾರೆ, ಬಿಕಾಸ್ ಅಲ್ಲೇನೆ ಜಾಸ್ತಿ ಡ್ಯಾಮೇಜ್ ಆಗಿರುತ್ತೆ. ಅಂಡ್ ಹೋಗಿ ನೋಡಿದ್ರೆ ತುಂಬಾ ಹೈ ಫೋರ್ಸ್ ಅಲ್ಲಿ ನೀರು ಬಾಯ್ಲರ್ ರೂಮ್ ಒಳಗಡೆ ತುಂಬಿಕೊಳ್ತಾ ಇರುತ್ತೆ. ಅಂಡ್ ಕ್ಯಾಪ್ಟನ್ ಎಡ್ವರ್ಡ್ ಏನ್ ಮಾಡ್ತಾನೆ, ಆ ಒಂದು ನೀರು ಬೇರೆ ಕಂಪಾರ್ಟ್ಮೆಂಟ್ಸ್ ಅಲ್ಲಿ ಹೋಗ್ಬಾರ್ದು ಅಂತ ಬಾಯ್ಲರ್ ರೂಮ್ ನ ಡೋರ್ ಇಮಿಡಿಯೇಟ್ಲಿ ಲಾಕ್ ಮಾಡ್ಬಿಡ್ತಾನೆ. ಈವೆನ್ ದೋ ಬಾಯ್ಲರ್ ರೂಮ್ ಒಳಗಡೆ ತುಂಬಾ ಜನ ವರ್ಕರ್ಸ್ ಸಿಗಾಕೊಂಡಿದ್ರು, ಅವ್ರನ್ನ ಕಾಪಾಡೋ ಬದಲಾಗಿ ಕ್ಯಾಪ್ಟನ್ ಅವ್ರನ್ನ ಸಾಯೋಕ್ ಬಿಟ್ಬಿಡ್ತಾನೆ. ಇದೆಲ್ಲ ಥಾಮಸ್ ಆಂಡ್ರ್ಯೂನ ಕಣ್ಣು ಮುಂದೆ ನಡೀತಾ ಇರುತ್ತೆ ಅಂಡ್ ಅದನ್ನೆಲ್ಲ ನೋಡಿ ಅವ್ನ್ ಫುಲ್ ದಂಗ್ ಆಗ್ಬಿಡ್ತಾನೆ. ಅವ್ನ್ ಲಿಟ್ರಲಿ ಮಾತೆ ಬರ್ತಿಲ್ಲ, ಕಾಸ್ ಹಿ ನ್ಯೂ ಯಾವುದೇ ಕಾರಣಕ್ಕೂ ಇನ್ನು ಈ ಶಿಪ್ ಉಳಿಯಲ್ಲ, ಇದು ಮುಳುಗುತ್ತೆ ಅಂತ ಅವ್ನಿಗೆ ರಿಯಲೈಸ್ ಆಗ್ಬಿಡುತ್ತೆ. ಲೈಫ್ ಬೋಟ್ ಅಲ್ಲಿ ಅವಕಾಶ ಇದ್ರೂ ಸಹ ಥಾಮಸ್ ಆಂಡ್ರ್ಯೂ ಹೋಗದೆ ತನ್ನ ಜಾಗದಲ್ಲಿ ಬೇರೆ ಪ್ಯಾಸೆಂಜರ್ಸ್ ನ ಕಳಿಸಿ ತಾನ್ ಡಿಸೈನ್ ಮಾಡಿರುವಂತಹ ಆ ಟೈಟಾನಿಕ್ ಶಿಪ್ ಜೊತೆ ಥಾಮಸ್ ಆಂಡ್ರ್ಯೂ ನೀರಲ್ಲಿ ಮುಳುಗಿ ಸತ್ತು ಹೋಗ್ತಾನೆ. ಈಗ ಫಾಸ್ಟ್ ಫಾರ್ವರ್ಡ್ ಟು 2005 ಚಿಕಾಗೋಲಿ ಜೆಮ್ಮಿ ಅಂತ ಒಬ್ಬ 5 ವರ್ಷದ ಹುಡುಗ ಇರ್ತಾನೆ ಅಂಡ್ ಇವನು ಒಂದು ದಿನ ತನ್ನ ಆಂಟಿ ಜೊತೆ ಹಾಗೆ ವಾಕ್ ಹೋಗ್ತಾನೆ. ಅವನದೊಂದು ಚಿಕ್ಕ ಸೈಕಲ್ ಇರುತ್ತೆ, ಅವನು ಅದನ್ನ ತುಳಿತಾ ಬರ್ತಾ ಇರ್ತಾನೆ ಅಂಡ್ ಅವನ ಆಂಟಿ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಿರ್ತಾರ. ಆಗ 5 ವರ್ಷದ ಜೆಮ್ಮಿ ಆ ಚಿಕ್ಕ ಹುಡುಗ ತನ್ನ ಆಂಟಿಗೆ ಒಂದು ಮಾತು ಹೇಳ್ತಾನೆ, ಆಂಟಿ ನಾನು ಇದೇ ತರ ಮಮ್ಮಿನ ಇದೇ ಒಂದು ಸ್ಟ್ರೀಟ್ ಅಲ್ಲಿ ಸೈಕಲ್ ತುಳಿಯೋದನ್ನ ನೋಡಿದೀನಿ. ಮಮ್ಮಿ ಆಗ ತುಂಬಾ ಚಿಕ್ಕವರಿದ್ರು ಅಂಡ್ ಅವ್ರ ಹತ್ರ ಬ್ಲೂ ಕಲರ್ ಸೈಕಲ್ ಇತ್ತಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಆಂಟಿ ಇದ್ಕೊಂಡು, ಹೌದು ನಿಮ್ಮಮ್ಮ ಹತ್ರ ಚಿಕ್ಕ ವಯಸ್ಸಲ್ಲಿ ಬ್ಲೂ ಕಲರ್ ಸೈಕಲ್ ಅಂತೂ ಇತ್ತು, ಇಲ್ಲಿ ಯಾವ್ದಾದ್ರು ಫೋಟೋದಲ್ಲಿ ಅಥವಾ ವಿಡಿಯೋದಲ್ಲಿ ನೋಡ್ದ ಅಂತ ಕೇಳ್ತಾರೆ. ಆ ಹುಡುಗ ಅದಕ್ಕೆ ಇಲ್ಲ ಫೋಟೋದಲ್ಲಿ ವಿಡಿಯೋದಲ್ಲಿ ನಾನು ಎಲ್ಲೂ ನೋಡಿಲ್ಲ, ನನ್ ಕಣ್ಣರೇ ನಾನು ನೋಡಿದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತಹ ಆ ಲೇಡಿಗೆ ಇದು ಚೂರ್ ಸ್ಟ್ರೇಂಜ್ ಅನ್ಸುತ್ತೆ, ಬಟ್ ಅವ್ರು ಅದನ್ನ ಜಾಸ್ತಿ ಕೇರ್ ಮಾಡಲ್ಲ. ಏನೋ ಚಿಕ್ಕ ಹುಡುಗ ಏನೋ ಮಾತಾಡ್ತಾನೆ ಬಿಡು ಅನ್ಕೊಂಡು ಇಗ್ನೋರ್ ಮಾಡ್ತಾರ. And he started talking about seeing our mom riding a bike down the same street. And he said, Mom rode her blue bike. I saw her ride her blue bike. And I said, where did you see her? Like in a picture, like photograph? And he said, no, I looked down and saw her through the window. ದೆನ್ ಒಂದು ದಿನ ಸಮ್ಮರ್ ಹಾಲಿಡೇಸ್ ಇರುತ್ತೆ ಅಂಡ್ ಜೆಮ್ಮಿನ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತಾರೆ. ಬೇರೆ ಎಲ್ಲಾ ಮಕ್ಕಳು ನೀರ್ ನೋಡಿ ಫುಲ್ ಖುಷಿಯಾಗಿ ಆಟ ಆಡ್ಕೊಂಡಿದ್ರೆ ಜೆಮ್ಮಿ ಮಾತ್ರ ಆ ಒಂದು ನೀರ್ ನೋಡಿ ಹಿಂದೆ ಸರಿತಾ ಇರ್ತಾನೆ, ಆಸ್ ಇಫ್ ಲೈಕ್ ಅವನ್ಗೆ ಆ ನೀರ್ನ ನೋಡಿ ಭಯ ಆಗ್ತಿದೆ ಅನ್ನೋ ರೀತಿ. ಅವ್ರಮ್ಮ ತುಂಬಾ ಫೋರ್ಸ್ ಮಾಡಿ ಆ ಹುಡುಗನ್ನ ನೀರಲ್ಲಿ ಇಳಿಸ್ತಾರೆ ಅಂಡ್ ನೀರಲ್ಲಿ ಇಳ್ದಿದ್ದೆ ತುಂಬಾ ಜೋರಾಗಿ ಕಿರ್ಚೋದಿಕ್ಕೆ ಒದ್ದಾಡೋದಕ್ಕೆ ಶುರು ಮಾಡ್ತಾನೆ. ಈವೆನ್ ದೋ ನೀರಿನ ಆಳ ಅಷ್ಟೇನಿಲ್ಲ, ಬಟ್ ಸ್ಟಿಲ್ ಆ ಒಂದು ಹುಡುಗ ನೀರಲ್ಲಿ ಇಳಿದಿದ್ದೆ ಫುಲ್ ಜೋರಾಗಿ ಕಿರಿಸ್ತಾ ಇರ್ತಾನೆ, ಹೆಲ್ಪ್ ಮೀ ಅಂತ. ಲಿಟ್ರಲಿ ತುಂಬಾ ಜೋರಾಗಿ ಕಿರಿಸ್ತಾ ಇರ್ತಾನೆ, ಐ ವಿಲ್ ಡೈ ಪ್ಲೀಸ್ ಹೆಲ್ಪ್ ಮೀ ಅಂತ ಫುಲ್ ಒದ್ದಾಡ್ತಾ ಇರ್ತಾನೆ. ಕೊನೆಗೆ ಅವ್ರ ತಾಯಿನೇ ಅವನ ನೀರಿಂದ ಹೊರಗೆ ಇಳಿತಾರ. ಆ ತಾಯಿಗೆ ಚೂರ್ ಸ್ಟ್ರೇಂಜ್ ಅನ್ಸುತ್ತೆ, ಏನ್ ಇವನು ನೀರ್ ಕಂಡ್ರೆ ಇಷ್ಟು ಭಯ ಬೀಳ್ತಾ ಇದ್ದಾನಲ್ಲ ಅಂತ. ಲಿಟ್ರಲಿ ಜೆಮ್ಮಿಗೆ ನೀರ್ ಅಂದ್ರೆ ಎಷ್ಟು ಭಯ ಇರುತ್ತೆ ಅಂದ್ರೆ ಮನೆಯಲ್ಲಿ ಬಾತ್ ಟಬ್ ಇದ್ರೂ ಸಹ ಅದ್ರಲ್ಲಿ ನೀರ್ ಇಲ್ದೇ ಇದ್ರು ಆ ಬಾತ್ ಟಬ್ ನ ನೋಡಿನೇ ಅವನಿಗೆ ಭಯ ಆಗ್ತಿರುತ್ತೆ. ಸೊ ಮನೆಯವ್ರಿಗೆ ಇದು ತುಂಬಾ ಅನ್ಯೂಶುವಲ್ ಅನ್ಸುತ್ತೆ, ಏನ್ ಈ ಹುಡುಗ ನೀರ್ ಕಂಡ್ರೆ ಇಷ್ಟು ಭಯ ಪಡ್ತಾನಲ್ವಾ ಅಂತ. ಒಂದು ದಿನ ಜಮೀನ ಮನೆಯಲ್ಲೇ ಬಿಟ್ಟು ಮನೆಯವರೆಲ್ಲ ಆಚೆ ಹೋಗಿರ್ತಾರೆ. ಕೆಲ್ಸದವ್ರಿಗೆ ಹೇಳಿರ್ತಾರೆ, ಹುಡುಗ ಮನೆಯಲ್ಲೇ ಇದ್ದಾನೆ, ಚೂರ್ ನೋಡ್ಕೊಳ್ಳಿ ಅಂತ. ಆ ಮನೇಲಿ ಕೆಲ್ಸ ಮಾಡ್ತಿದ್ದ ಲೇಡಿ, ಅಪ್ಪಿ ನೀನ್ ಇಲ್ಲಿ ಸೋಫಾ ಮೇಲೆ ಕುತ್ಕೊಂಡು ಆರಾಮಾಗಿ ಟಿವಿ ನೋಡು, ನಾನ್ ಮನೆದು ಚೂರ್ ಕೆಲ್ಸ ಮಾಡ್ಕೊಳ್ತೀನಿ ಅಂತ ಆ ಲೇಡಿ ಹಂಗ್ ಹೊರಟು ಬಿಡ್ತಾರೆ. ಅಂಡ್ ಈ ಹುಡುಗ ಕುತ್ಕೊಂಡು ಟಿವಿ ನೋಡ್ತಿರ್ತಾನೆ ಅಂಡ್ ಟಿವಿಲಿ he watches ಟೈಟಾನಿಕ್ ಮೂವಿ. ಆ ಮೂವಿನ ನೋಡಿ ಅವ್ನಿಗೇನೋ ರಿಯಲೈಸ್ ಆಗುತ್ತೆ, ಅವ್ನಿಗೇನೋ ನೆನಪಾಗುತ್ತೆ,
ಆ ಹುಡುಗನ್ಗೆ ಏನೇನೆಲ್ಲ ಫ್ಲಾಶ್ ಆಗ್ತಾ ಇರುತ್ತೋ, ಏನೇನೆಲ್ಲ ಕಣ್ ಮುಂದೆ ಬರ್ತಾ ಇರುತ್ತೋ ಅದನ್ನೆಲ್ಲ ಡ್ರಾಯಿಂಗ್ ಬಿಡಿಸ್ತಾನೆ. ಅಂಡ್ ಅವತ್ತಿನ ದಿನದಿಂದ ಇವನ್ಗೆ ಟೈಟಾನಿಕ್ ಶಿಪ್ ಅಂದ್ರೆ ಒಂಥರ ಅಬ್ಸೆಷನ್ ಶುರು ಆಗ್ಬಿಡುತ್ತೆ. ಅವನು ಯಾವಾಗ್ಲೂ ಮನೆಯವರ ಹತ್ರ ಟೈಟಾನಿಕ್ ಶಿಪ್ ಬಗ್ಗೆನೆ ಮಾತಾಡೋದು, ತಾನು ಬಿಡಿಸಿರುವಂತಹ ಆ ಡ್ರಾಯಿಂಗ್ಸ್ ನ ಮನೆಯವ್ರಿಗೆ ತೋರ್ಸೋದು. ಅಂಡ್ ಆ ಹುಡುಗ ಬಿಡಿಸಿರುವಂತಹ ಒಂದು ಡ್ರಾಯಿಂಗ್ ನ ನೋಡಿ ಮನೆಯವ್ರು ಶಾಕ್ ಆಗ್ತಾರೆ. ಅಂಡ್ ನೀವು ಕೂಡ ನಂಬಲ್ಲ. ಅದೇನಂತಂದ್ರೆ ಆ ಹುಡುಗ ಟೈಟಾನಿಕ್ ಶಿಪ್ ನ ಜಸ್ಟ್ ಔಟರ್ ಲುಕ್ ನ ಒಂದೇ ಡ್ರಾಯಿಂಗ್ ಮಾಡಿರಲ್ಲ, ಒಳಗಡೆಯಿಂದ ಟೈಟಾನಿಕ್ ಶಿಪ್ ಹೇಗಿತ್ತು, ಕ್ಯಾಪ್ಟನ್ ರೂಮ್ ಎಲ್ಲಿತ್ತು, ಪ್ಯಾಸೆಂಜರ್ಸ್ ನ ರೂಮ್ಸ್ ಎಲ್ಲಿತ್ತು, ಬಾಯ್ಲರ್ ರೂಮ್ ಎಲ್ಲಿತ್ತು, ಎಲ್ಲಿ ಸ್ಟೆಪ್ಸ್ ಇದ್ವು, ಎಲ್ಲದನ್ನು ಅಕ್ಯುರೇಟ್ ಆಗಿ ಡ್ರಾ ಮಾಡಿರ್ತಾನೆ. ಈವನ್ ಟೈಟಾನಿಕ್ ಶಿಪ್ ಅಲ್ಲಿ ಎಲ್ಲೆಲ್ಲಿ ಎಷ್ಟು ವಿಂಡೋಸ್ ಇತ್ತು ಅದನ್ನು ಕೂಡ ಅಕ್ಯುರೇಟ್ ಆಗಿ ಹಾಕಿರ್ತಾನೆ. ಅಟ್ ದಿಸ್ ಪಾಯಿಂಟ್ ಪೇರೆಂಟ್ಸ್ ಗೆ ಇದು ನಾರ್ಮಲ್ ಅನ್ಸಲ್ಲ. ಬಿಕಾಸ್ ಒಬ್ಬ 5 ವರ್ಷದ ಹುಡುಗ ಶಿಪ್ಸ್ ಬಗ್ಗೆ ಇಷ್ಟೊಂದು ನಾಲೆಡ್ಜ್, ಅದನ್ನು ಎಸ್ಪೆಷಲಿ ಟೈಟಾನಿಕ್ ಬಗ್ಗೆ ಇಷ್ಟೊಂದು ಒಬ್ಸೆಷನ್, ಇದ್ಯಾಕೋ ಪೇರೆಂಟ್ಸ್ ಗೆ ನಾರ್ಮಲ್ ಅನ್ಸಲ್ಲ. ಇವನ್ ಜಸ್ಟ್ ಟೈಟಾನಿಕ್ ಬಗ್ಗೆ ಒಂದು ಮೂವಿ ನೋಡಿರೋನು, ಅದ್ರಲ್ಲೂ ಶಿಪ್ ಬಗ್ಗೆ ಜಾಸ್ತಿ ಏನೋ ಇನ್ಫಾರ್ಮೇಶನ್ ಇರ್ಲಿಲ್ಲ. ಆ ಮೂವಿ ಇದ್ದಿದ್ದು ಲವ್ ಸ್ಟೋರಿ ಬಗ್ಗೆ. ಸೊ ಇಷ್ಟು ಚಿಕ್ಕ ಹುಡುಗನ್ಗೆ ಹೆಂಗ್ ಇಷ್ಟೆಲ್ಲ ನಾಲೆಡ್ಜ್ ಇದೆ ಅಂತ ಎಲ್ರು ಶಾಕ್ ಆಗ್ತಾರೆ. ಒಮ್ಮೆ ಇವ್ರೂರಲ್ಲೇ ಟೈಟಾನಿಕ್ ನ ಎಕ್ಸಿಬಿಷನ್ ಹಾಕಿರ್ತಾರೆ. ಲೈಕ್ ಅವತ್ತಿನ ದಿನ ಆ ಟ್ರಾಜಿಡಿ ನಡೆದಾಗ ಏನೇನೆಲ್ಲ ಅಥಾರಿಟೀಸ್ ಕೈಗೆ ಸಿಕ್ಕಿತ್ತೋ ಅದನ್ನೆಲ್ಲ ಶೋ ಪೀಸ್ ತರ ಆ ಒಂದು ಎಕ್ಸಿಬಿಷನ್ ಅಲ್ಲಿ ಇಟ್ಟಿರ್ತಾರೆ. ಸೊ ಈ ಹುಡುಗನ್ಗೆ, ಈ ಚಿಕ್ಕ ಹುಡುಗನ್ಗೆ ಟೈಟಾನಿಕ್ ಅಂದ್ರೆ ಸಿಕ್ಕಾಪಟ್ಟೆ ಒಬ್ಸೆಷನ್ ಇರುತ್ತಲ್ವಾ, ಹಾಗಾಗಿ ಮನೆಯವರು ಇವನ್ನ ಆ ಒಂದು ಎಕ್ಸಿಬಿಷನ್ ಗೆ ಕರ್ಕೊಂಡು ಹೋಗ್ತಾರೆ. ಈ ಹುಡುಗ ಆ ಒಂದು ಎಕ್ಸಿಬಿಷನ್ ಗೆ ಹೋಗಿ ಅಲ್ಲಿಟ್ಟಿರುವಂತಹ ಕೆಲವೊಂದು ಐಟಮ್ಸ್ ಅದೆಲ್ಲ ಯಾರಿಗ್ ಸೇರಿದ್ದು, ಅವತ್ತಿನ ದಿನ ಅವರು ಶಿಪ್ ಅಲ್ಲಿ ಬೇರೆ ಪ್ಯಾಸೆಂಜರ್ಸ್ ಜೊತೆ ಎಲ್ಲ ಹೇಗಿದ್ರು ಅದನ್ನೆಲ್ಲ ಪೇರೆಂಟ್ಸ್ ಜೊತೆ ಆ ಒಂದು ಸ್ಟೋರೀಸ್ ನ ಹೇಳ್ತಾ ಇರ್ತಾನೆ. ಆ ಪೇರೆಂಟ್ಸ್ ಶಾಕ್ ಆಗಿ ನಿನ್ಗಿದೆಲ್ಲ ಹೇಗ್ ಗೊತ್ತು ಅಂತ ಕೇಳಿದಾಗ ಹಿ ಸೇಸ್, ಐ ವಾಸ್ ಇನ್ ದ ಶಿಪ್ ಆಸ್ ವೆಲ್. ನಾನೇ ಟೈಟಾನಿಕ್ ಶಿಪ್ ನ ಡಿಸೈನ್ ಮಾಡಿದ್ದು. ನಾನು ಹೇಳಿದ್ದೆ ಅವ್ರಿಗೆ ಐರನ್ ಬದಲಾಗಿ ಸ್ಟೀಲ್ ನ ಯೂಸ್ ಮಾಡುವ, ಸ್ಟೀಲ್ ತುಂಬಾ ಸ್ಟ್ರಾಂಗ್ ಇರುತ್ತೆ ಅಂತ. ಬಟ್ ಅವರು ಕೇಳಿಲ್ಲ. ಅಂಡ್ ಅವತ್ತು ಕ್ಯಾಪ್ಟನ್ ಎಡ್ವರ್ಡ್ ಬೇರೆ ಬಾಯ್ಲರ್ ರೂಮ್ ಅಲ್ಲಿ ಅಷ್ಟು ಜನ ವರ್ಕರ್ಸ್ ನ ಸಾಯೋದಕ್ ಬಿಟ್ಬಿಟ್ರು. ಆ ಗಿಲ್ಟ್, ಆ ರಿಗ್ರೆಟ್ ನನ್ಗೆ ಈಗ್ಲೂ ಕಾಡ್ತಾ ಇದೆ ಅಂತ ಆ ಹುಡುಗ ಅಲ್ಲೇ ಅಳ್ಲಿಕ್ಕೆ ಶುರು ಮಾಡ್ತಾನೆ. ಸೊ ದಿಸ್ ಮೀನ್ಸ್ ಆ 5 ವರ್ಷದ ಹುಡುಗ ಏನಿದ್ನೋ ಇಟ್ಸ್ ಎ ರೀಇನ್ಕಾರ್ನೇಷನ್ ಆಫ್ ಥಾಮಸ್ ಆಂಡ್ರ್ಯೂ. ಟೈಟಾನಿಕ್ ಶಿಪ್ ಜೊತೆ ಮುಳುಗಿ ಸತ್ ಹೋದಂತಹ ಥಾಮಸ್ ಆಂಡ್ರ್ಯೂ ನ ಮೆಮೊರಿ ಈ ಚಿಕ್ಕ 5 ವರ್ಷದ ಹುಡುಗನಲ್ಲಿರುತ್ತೆ. ಸೊ ಈ ಹುಡುಗ ಹೇಳ್ದಂತಹ ವಿಷಯಗಳನ್ನ ರಿಸರ್ಚರ್ಸ್ ಕ್ರಾಸ್ ವೆರಿಫೈ ಮಾಡಿ ನೋಡಿದಾಗ ಇಟ್ ಟರ್ನ್ಸ್ ಔಟ್ ಟು ಬಿ ಟ್ರೂ. ಮುಂದೆ ಆ ಹುಡುಗ ದೊಡ್ಡವನಾಗ್ತಾ ಹೋದಂಗೆಲ್ಲ ಅವನ್ ಮೆಮೊರೀಸ್ ಎಲ್ಲ ಏನಿತ್ತು ಅದೆಲ್ಲ ಫೇಡ್ ಔಟ್ ಆಗ್ತಾ ಹೋಗುತ್ತೆ. ಅಂಡ್ ನೀವು ನಂಬಲ್ಲ, ಇವನು ಕೂಡ ಮುಂದೆ ಹೋಗಿ ಒಬ್ಬ ಡಿಸೈನರ್ ಆಗ್ತಾನೆ. ಟೈಟಾನಿಕ್ ಶಿಪ್ ಮುಳುಗಿದ್ದು ಹಿಸ್ಟ್ರಿಲಿ ಮರೆಯೋಕ್ ಆಗದೆ ಇರೋ ದೊಡ್ಡ ಟ್ರಾಜಡಿ. ಬಟ್ ಈ ಶಿಪ್ ಇದೇ ತರ ಮುಳುಗುತ್ತೆ, ಸುಮಾರಷ್ಟು ಜನ ಸಾಯ್ತಾರೆ ಅಂತ ಈ ಒಂದು ಟೈಟಾನಿಕ್ ಶಿಪ್ ನ ಹಣೆ ಬರಹ ಆಲ್ರೆಡಿ ಒಬ್ಬ 14 ವರ್ಷದ ಹಿಂದೆನೆ ಬರ್ದಿಟ್ಟಿರ್ತಾನೆ. ಐ ನೋ ಇದು ನಂಬ್ಲಿಕ್ಕೆ ಚೂರು ಕಷ್ಟ, ಬಟ್ ನನ್ಗಿದ್ರ ಬಗ್ಗೆ ಗೊತ್ತಾದಾಗ ನಿಜವಾಗ್ಲೂ ಒಬ್ಬ 14 ವರ್ಷದ ಹಿಂದೆ ಅಂದ್ರೆ ಯಾವಾಗ ಟೈಟಾನಿಕ್ ಮುಳುಗ್ತೋ ಅದ್ರದ್ದು ಎಕ್ಸಾಕ್ಟ್ಲಿ 14 ವರ್ಷದ ಹಿಂದೆ ರಾಬರ್ಟ್ಸನ್ ಅಂತ ಒಬ್ಬ ವ್ಯಕ್ತಿ ಫುಟಾಲಿಟಿ ಅಂತ ಒಂದು ಬುಕ್ ಬರೀತಾನೆ. ಇಟ್ಸ್ ಎ ಫಿಕ್ಷನಲ್ ಸ್ಟೋರಿ. ಅದರಲ್ಲಿ ಒಂದು ಆಲ್ಮೋಸ್ಟ್ ಲೈಕ್ ಟೈಟಾನಿಕ್ ಅಷ್ಟೇ ದೊಡ್ಡದು ಒಂದು ಶಿಪ್ ಇರುತ್ತೆ. ಅಂಡ್ ಆ ಒಂದು ಶಿಪ್ ನ ತಯಾರಿಸಿದಂತಹ ಕಂಪನಿ ಅದನ್ನ ಅನ್ಸಿಂಕೇಬಲ್ ಅಂತಾನೆ ಅಡ್ವರ್ಟೈಸಿಂಗ್ ಮಾಡಿಸುತ್ತೆ. ಅಂಡ್ ಅದನ್ನ ನೋಡಿ ಬಹಳಷ್ಟು ಜನ ಟಿಕೆಟ್ಸ್ ನ ಪರ್ಚೇಸ್ ಮಾಡಿ ಆ ಒಂದು ಶಿಪ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ. ಅಂಡ್ ಆ ಒಂದು ಶಿಪ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಐಸ್ ಬರ್ಗ್ ನ ಹಿಟ್ ಮಾಡಿ ಮುಳುಗ ಹೋಗುತ್ತೆ. ಅಂಡ್ ಆ ಒಂದು ಟ್ರಾಜಿಡಿಲಿ ಸುಮಾರಷ್ಟು ಜನ ಸತ್ ಹೋಗ್ತಾರೆ ಅಂತ ಇಷ್ಟೆಲ್ಲಾ ವಿಷಯಗಳನ್ನ ರಾಬರ್ಟ್ಸನ್ 14 ವರ್ಷದ ಹಿಂದೆನೆ ಒಂದು ಬುಕ್ ಅಲ್ಲಿ ಬರ್ದಿರ್ತಾನೆ. ಇನ್ನು ಶಾಕಿಂಗ್, ಇನ್ನು ವೆರಿ ಶಾಕಿಂಗ್ ಏನು ಅಂತಂದ್ರೆ ಅವನ ಒಂದು ಫಿಕ್ಷನಲ್ ಸ್ಟೋರಿಲಿ ಆ ಒಂದು ಶಿಪ್ ಗೆ ಕೊಟ್ಟಂತಹ ಹೆಸರು ಏನ್ ಗೊತ್ತಾ? ಟೈಟನ್ ಅಂತ. ಇದನ್ನ ಕೋ ಇನ್ಸಿಡೆಂಟ್ ಅನ್ಬೇಕಾ ಇಲ್ಲ ಹಣೆ ಬರಹನ ನಿಜವಾಗ್ಲೂ ಬರೆದ್ಬಿಟ್ಟ ಅಂತ ನನಗೆ ಶಾಕ್ ಆಯ್ತು. ಮೇ ಬಿ ನಿಮಗೆ ಇದು ನಂಬೋದಕ್ಕೆ ಕಷ್ಟ ಆಗ್ತಾ ಇರಬಹುದು, ಬೇಕಿದ್ರೆ ನೀವು ಸರ್ಚ್ ಮಾಡ್ಕೊಳ್ಳಿ. ರಾಬರ್ಟ್ಸನ್ ಬರೆದಿರುವಂತಹ ಬುಕ್ ಫುಟಾಲಿಟಿಲಿ ಇರುವಂತಹ ಫಿಕ್ಷನಲ್ ಸ್ಟೋರಿ ಅಂಡ್ ಆಕ್ಚುಲ್ ಆಗಿ ಟೈಟಾನಿಕ್ ಶಿಪ್ ಜೊತೆ ನಡೆದಿರುವಂತಹ ಟ್ರಾಜಿಡಿ ಆಲ್ಮೋಸ್ಟ್ ಸೇಮ್. ಸ್ಟ್ರೇಂಜ್ ಅಲ್ವಾ? ಇದೇ ತರ ಸ್ಟ್ರೇಂಜ್ ಕೇಸ್ ಇನ್ನೊಂದಿದೆ, ಇದೆ ಮೆಕಾನ್ಸಿದು. ಮೆಕಾನ್ಸಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಅಂಡ್ ಇವನು ಟೈಟಾನಿಕ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಂತ ಟಿಕೆಟ್ ನ ಸಹ ಪರ್ಚೇಸ್ ಮಾಡಿರ್ತಾನೆ. ಫುಲ್ ಆಸೆಲಿ ಅಣ್ಣ ಟಿಕೆಟ್ ನೆಲ್ಲ ಪರ್ಚೇಸ್ ಮಾಡಿ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡ್ಕೊಂಡು ಇನ್ನೇನು ಟೈಟಾನಿಕ್ ಶಿಪ್
ಒಳಗಡೆ ಟ್ರಾವೆಲ್ ಮಾಡ್ಲಿಕ್ಕೆ ಬೋಟ್ಗೂ ಸಹ ಬಂದಿರ್ತಾನೆ. ಆದ್ರೆ ಆಗ ಇವನ್ಗೆ ಸಡನ್ಲಿ ಒಂದು ಫೇಂಟ್ ವಾಯ್ಸ್ ಕೇಳಿಸುತ್ತೆ, ಡೋಂಟ್ ಗೋ ಅಂತ. ಈ ವ್ಯಕ್ತಿ ಹಿಂದೆ ಮುಂದೆ ತಿರುಗಿ ನೋಡ್ತಾನೆ, ಯಾರು ಇಲ್ಲ. ಏನೋ ಬಿಡು ಅನ್ಕೊಂಡು ಇವನ್ ಪಾಡಿಗೆ ಇವನ್ ಲಗೇಜ್ ಎತ್ಕೊಂಡು ಅಗೇನ್ ಟೈಟಾನಿಕ್ ಶಿಪ್ ಕಡೆಗೆ ಹೋಗ್ತಾನೆ. ಆಗ ಮತ್ತೆ ಅದೇ ವಾಯ್ಸ್ ಈ ಸತಿ ಇನ್ನೂ ಜೋರಾಗಿ ಕೇಳಿಸುತ್ತೆ, ಡೋಂಟ್ ಗೋ ಅಂತ. ಇವನ್ಗಿದು ತುಂಬಾ ವಿಚಿತ್ರ ಅನ್ಸಿ ಮನ್ಸಲ್ಲಿ ಒಂಥರ ಭಯ ಶುರು ಆಗುತ್ತೆ, ಹೋಗ್ಲಾ ಬೇಡವಾ ಅಂತ. ಕೊನೆಗೆ ಇವನು ಹೋಗೋದೇ ಇಲ್ಲ, ಎಲ್ಲಾ ಲಗೇಜ್ ನ ಎತ್ಕೊಂಡು ಮನೆಗೆ ವಾಪಸ್ ಬರ್ತಾನೆ. ಮನೆಯವ್ರು ಚೂರು ಬೈತಾರೆ, ಏನೇನು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಟೈಟಾನಿಕ್ ಶಿಪ್ ನ ಟಿಕೆಟ್ ತಗೊಂಡೆ, ಈಗ ನೋಡಿದ್ರೆ ಟ್ರಿಪ್ ಹೋಗ್ದಿರಾ ವಾಪಸ್ ಹಂಗೆ ಬಂದಿದ್ಯಾ, ಸುಮ್ನೆ ಟಿಕೆಟ್ ದುಡ್ಡೆಲ್ಲ ವೇಸ್ಟ್ ಆಯ್ತು, ಎಷ್ಟೊಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡೆ ನೀನು, ಟೈಟಾನಿಕ್ ಅಲ್ಲಿ ಹೋಗ್ಬೋದಾಗಿತ್ತಲ್ಲ, ಹಂಗೆ ಹಿಂಗೆ ಅಂತ ನಾನಾ ರೀತಿ ಮಾತಾಡ್ತಾರೆ. ದೆನ್ 1-2 ದಿನ ಆದ್ಮೇಲೆ ನ್ಯೂಸ್ ಬರುತ್ತೆ, ಮೆಕಾನ್ಜಿ ಯಾವ ಒಂದು ಟೈಟಾನಿಕ್ ಶಿಪ್ ಅಲ್ಲಿ ಹೋಗ್ಬೇಕಂತ ಇದ್ನೋ ಆ ಒಂದು ಟೈಟಾನಿಕ್ ಶಿಪ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಮುಳುಗ್ ಹೋಗಿ ಸುಮಾರು 1500ಕ್ಕಿಂತ ಜಾಸ್ತಿ ಜನ ಸತ್ತು ಹೋಗಿದ್ದಾರೆ ಅಂತ. ಟೈಟಾನಿಕ್ ಶಿಪ್ ಮುಳುಗಿ 100 ಜನ ಸಾಯ್ತಾರೆ, ಸಾವಿರಾರು ಕೋಟಿ ಕಂಪ್ನಿಗೆ ಲಾಸ್ ಆಗುತ್ತೆ. ಅಂಡ್ ಇದೆಲ್ಲ ಆಗಿದ್ದು ಜಸ್ಟ್ ಬಿಕಾಸ್ ಆಫ್ ಒನ್ ಸ್ಮಾಲ್ ರೀಸನ್, ಅದೇ ಲುಕ್ಔಟ್ಸ್ ಹತ್ರ ಬೈನಾಕ್ಯುಲರ್ಸ್ ಇಲ್ದೇ ಇದ್ದಿತ್ತು. ಆಕ್ಚುಲಿ ಏನಾಗಿತ್ತು, ಡೇವಿಡ್ ಅಂತ ಒಬ್ಬ ಕ್ರೂ ಮೆಂಬರ್ ಇರ್ತಾನೆ, ಇವನ್ಗುನು ಕ್ಯಾಪ್ಟನ್ ಎಡ್ವರ್ಡ್ಗೆ ಅಷ್ಟು ಆಗ್ ಬರಲ್ಲ. ಯಾವಾಗ ಕ್ಯಾಪ್ಟನ್ ಎಡ್ವರ್ಡ್ ಟೈಟಾನಿಕ್ ಶಿಪ್ ನ ಕಮಾಂಡ್ ತಗೊಳ್ತಾರೋ ಆಗ ಅವರು ಡೇವಿಡ್ ನ ರೀಪ್ಲೇಸ್ ಮಾಡಿ ಅವನ ಜಾಗದಲ್ಲಿ ಬೇರೆಯವ್ರನ್ನ ಹಾಕ್ತಾರೆ. ಸೊ ಈ ಡೇವಿಡ್ ಡ್ಯೂಟಿಯಿಂದ ಮನೆಗೆ ಹೋಗ್ಬೇಕಾದ್ರೆ ಒಂದು ಲಾಕರ್ ನ ಕೀ ಬೈ ಮಿಸ್ ಆಗಿ ತಗೊಂಡ್ ಹೋಗ್ಬಿಡ್ತಾನೆ. ಅಂಡ್ ಆ ಒಂದು ಲಾಕರ್ ಅಲ್ಲಿ ಇದ್ದಿದೆ ಬೈನಾಕ್ಯುಲರ್ಸ್. ಸೊ ಲಾಕರ್ ನ ಕೀಸ್ ಇಲ್ದೆ ಫೆಡ್ರಿಕ್ ಬೈನಾಕ್ಯುಲರ್ಸ್ ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಬರೀ ಕಣ್ಣಲ್ಲೇ ಅವತ್ತಿನ ರಾತ್ರಿ ಅವನು ಐಸ್ ಬರ್ಗ್ಸ್ ನ ನೋಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಬಟ್ ಆ ಕತ್ಲಲ್ಲಿ ಅವನ್ಗೆ ಏನಂದ್ರೆ ಏನೂ ಕಾಣಿಸ್ತಿರಲ್ಲ, ಪ್ಲಸ್ ಫಾಗ್ ಬೇರೆ ಇರುತ್ತೆ. ಸೊ ಹಾಗಾಗಿ ಅವನು ಒಂದು ಅಂದಾಜ್ ಮೇಲೆ ಡೈರೆಕ್ಷನ್ಸ್ ನ ಹೇಳ್ತಾ ಇರ್ತಾನೆ. ಅವತ್ತಿನ ರಾತ್ರಿ ಅವರು ಆ ಒಂದು ಅಟ್ಲಾಂಟಿಕ್ ಓಷನ್ ಅಲ್ಲಿ ಆಲ್ಮೋಸ್ಟ್ 200 ಐಸ್ ಬರ್ಗ್ಸ್ ಇಂದ ಸೇವ್ ಮಾಡ್ಕೊಂಡು ಬಂದಿರ್ತಾರ. ಆದ್ರೆ ಒಂದು ಐಸ್ ಬರ್ಗ್ ತುಂಬಾ ಗಟ್ಟಿಯಾಗಿ ತಾಗಿ ಕೊನೆಗೆ ಟೈಟಾನಿಕ್ ಶಿಪ್ ಮುಳುಗ್ ಹೋಗುತ್ತೆ. ಸೊ ಅವತ್ತಿನ ರಾತ್ರಿ ಏನೇನಾಯ್ತು, ಈ ಟೈಟಾನಿಕ್ ಶಿಪ್ ಹೇಗ್ ಮುಳುಗ್ತು, ಯಾರ್ಯಾರ್ದು ಏನೇನ್ ಮಿಸ್ಟೇಕ್ ಇತ್ತು ಅಂತ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಆ ಲುಕ್ಔಟ್ ಅಲ್ಲಿ ಇದ್ದಂತಹ ಫೆಡ್ರಿಕ್ ನು ಸಹ ಕರೆಸಿ ಇಂಟ್ರೋಗೇಟ್ ಮಾಡ್ತಾರೆ. ಅಂಡ್ ಅವನ್ ಅವತ್ತು ಹೇಳಿದ್ದು ಏನು ಅಂದ್ರೆ, ನನ್ನ ಹತ್ರ ಅವತ್ತಿನ ರಾತ್ರಿ ಏನಾದ್ರು ಬೈನಾಕ್ಯುಲರ್ಸ್ ಇದ್ದಿದ್ರ ಇಷ್ಟು ದೊಡ್ಡ ಟ್ರಾಜಿಡಿನೇ ಆಗ್ತಾ ಇರ್ಲಿಲ್ಲ, ನಾನು ತುಂಬಾ ಬೇಗನೆ ಕ್ಯಾಪ್ಟನ್ಗೆ ವಾರ್ನ್ ಮಾಡ್ಬಿಡ್ತಿದ್ದೆ ಅಂತ. ಜಸ್ಟ್ ಬಿಕಾಸ್ ಆಫ್ ಒನ್ ಸ್ಮಾಲ್ ಮಿಸ್ಟೇಕ್ ಅಷ್ಟು ದೊಡ್ಡ ಟ್ರಾಜಿಡಿ ನಡೆದು ಹೋಗುತ್ತೆ. 100 ಜನ ತಮ್ಮ ಪ್ರಾಣನ ಕಳ್ಕೊತಾರೆ ಅಂಡ್ ಸಾವಿರಾರು ಕೋಟಿ ಲಾಸ್ ಆಗುತ್ತೆ. ಬಟ್ ವಾಟ್ ಇಫ್ ಐ ಟೆಲ್ ಯು, ಟೈಟಾನಿಕ್ ಶಿಪ್ ಯಾವತ್ತು ಮುಳುಗೇ ಇಲ್ಲ. ಇಟ್ ವಾಸ್ ಎ ಬಿಗ್ ಲೈ ಅಂದ್ರೆ ಪ್ರಾಬಬ್ಲಿ ನೀವು ನಂಬಲ್ವೇನೋ. ನನ್ಗೂ ಈ ಒಂದು ಕಾನ್ಸ್ಪಿರಸಿ ಥಿಯರಿ ಮೇಲೆ ಏನು ನಂಬಿಕೆ ಇಲ್ಲ. ಥಿಯರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸೊ ಹಾಗಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಕ್ಚುಲಿ ಈ ಟೈಟಾನಿಕ್ ಶಿಪ್ ನ ಬಿಲ್ಡ್ ಮಾಡಿದಂತಹ ಒಂದು ವೈಟ್ ಸ್ಟಾರ್ ಲೈನ್ ಕಂಪ್ನಿ ಏನಿದೆಯೋ ಇವ್ರ ಹತ್ರ 3 ಶಿಪ್ಸ್ ಇರುತ್ತೆ. ಒಂದು ಒಲಿಂಪಿಕ್, ಇನ್ನೊಂದು ಟೈಟಾನಿಕ್, ಇನ್ನೊಂದು ಬ್ರಿಟಾನಿಕ್. ಈ 3 ಶಿಪ್ ಕೂಡ ಆಲ್ಮೋಸ್ಟ್ ಸೇಮ್ ಸೈಜ್, ಒಂದ್ ಸ್ವಲ್ಪ ದೊಡ್ಡದು ಅಂದ್ರೆ ಟೈಟಾನಿಕ್. ಅಂಡ್ ಈ 3 ಶಿಪ್ ಅಲ್ಲಿ ತುಂಬಾ ಹಳೇದು ಬಂದ್ಬಿಟ್ಟು ಒಲಿಂಪಿಕ್ ಶಿಪ್. ಒಲಿಂಪಿಕ್ ಶಿಪ್ ಹಾಗೂ ಟೈಟಾನಿಕ್ ಶಿಪ್ ನೋಡ್ಲಿಕ್ಕೆ ಆಲ್ಮೋಸ್ಟ್ ಸೇಮ್. ಲೈಕ್ ಯಾರಾದ್ರೂ ಒಬ್ಬ ನಾರ್ಮಲ್ ವ್ಯಕ್ತಿನ ನಿಲ್ಲಿಸ್ಬಿಟ್ಟು ಒಂದು ಕಡೆ ಟೈಟಾನಿಕ್ ನ ತೋರಿಸಿ, ಒಂದು ಕಡೆ ಒಲಿಂಪಿಕ್ ನ ತೋರಿಸಿ, ಯಾವ್ದು ಟೈಟಾನಿಕ್ ಯಾವ್ದು ಒಲಿಂಪಿಕ್ ಹೇಳು ಅಂತ ಹೇಳಿದ್ರೆ ಆ ವ್ಯಕ್ತಿ ಕನ್ಫ್ಯೂಸ್ ಆಗ್ಬಿಡ್ತಾನೆ. ಕಾಸ್ ಒಲಿಂಪಿಕ್ ಹಾಗೂ ಟೈಟಾನಿಕ್ ನೋಡ್ಲಿಕ್ಕೆ ಆಲ್ಮೋಸ್ಟ್ ಸೇಮ್ ಇರ್ತವೆ. ಟೈಟಾನಿಕ್ ಜಸ್ಟ್ ಒಲಿಂಪಿಕ್ ಗಿಂತ ಒಂದು 10-15 ಫೀಟ್ ಜಾಸ್ತಿ ಲಾಂಗ್ ಇರುತ್ತಂತ ಅಷ್ಟೇ. ಸೊ ಇಲ್ಲಿ ಕಾನ್ಸ್ಪಿರಸಿ ಥಿಯರಿ ಏನು ಅಂತಂದ್ರೆ, ಈ ಒಲಿಂಪಿಕ್ ಶಿಪ್ ಟೈಟಾನಿಕ್ ಶಿಪ್ ಗಿಂತನೂ ತುಂಬಾ ಹಳೇದಿರುತ್ತೆ. ಅಂಡ್ ಇದು ಒಂದು ಟ್ರಿಪ್ ಮುಗಿಸಿ ಬರ್ಬೇಕಾದ್ರೆ ಒಂದ್ ದೊಡ್ಡ ಆಕ್ಸಿಡೆಂಟ್ ಆಗಿ ಈ ಒಲಿಂಪಿಕ್ ಶಿಪ್ ನ ಫ್ರಂಟ್ ಪಾರ್ಟ್ ಅಲ್ಲಿ ತುಂಬಾ ದೊಡ್ಡ ಕ್ರ್ಯಾಕ್ ಬಿದ್ದು ಹೋಗಿರುತ್ತೆ. ಆ ಒಂದು ಕ್ರ್ಯಾಕ್ ನ ರಿಪೇರ್ ಮಾಡ್ಬೇಕು ಅಂದ್ರೆ ಆ ರಿಪೇರ್ ಕಾಸ್ಟ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಅಂಡ್ ಫಾರ್ ಸಮ್ ರೀಸನ್ ಇನ್ಶೂರೆನ್ಸ್ ಕೂಡ ಕ್ಲೇಮ್ ಆಗ್ತಿರಲ್ಲ. ಇನ್ಶೂರೆನ್ಸ್ ಕ್ಲೇಮ್ ಆಗ್ಬೇಕು ಅಂತಂದ್ರೆ ಶಿಪ್ ಕಂಪ್ಲೀಟ್ ಆಗಿ ಮುಳುಗ್ ಹೋಗ್ಬೇಕಿತ್ತಂತ. ಹಾಗಾಗಿ ಈ ವೈಟ್ ಸ್ಟಾರ್ ಲೈನ್ ಕಂಪ್ನಿ ಏನ್ ಮಾಡುತ್ತೆ, ಟೈಟಾನಿಕ್ ಜಾಗದಲ್ಲಿ ಒಲಿಂಪಿಕ್ ಶಿಪ್ ನ ಎಕ್ಸ್ಚೇಂಜ್ ಮಾಡಿ ಅವತ್ತಿನ ದಿನ ಟೈಟಾನಿಕ್ ನ ಕಳಿಸ್ಕೊಡೋದ್ ಬಿಟ್ಟು ಒಲಿಂಪಿಕ್ ಶಿಪ್ ನ ಕಳಿಸ್ಕೊಡ್ತಾರೆ. ಅಂಡ್ ಕಂಪ್ನಿ ಅವ್ರಿಗೆ ಚೆನ್ನಾಗ್ ಗೊತ್ತಿತ್ತಂತೆ ಆ ಅಟ್ಲಾಂಟಿಕ್ ಓಷನ್ ಅಲ್ಲಿ ಸಿಕ್ಕಾಪಟ್ಟೆ ಐಸ್ ಬಾಕ್ಸ್ ಇದೆ, ಆ ರೂಟ್ ಅಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬಾ ಹೈ. ಅಂಡ್ ಈ ಕಡೆ ಕ್ಯಾಪ್ಟನ್ ಎಡ್ವರ್ಡ್ ಬೇರೆ ಅವನ್ಗೆ 7
ಐಸ್ ಬರ್ಗ್ಸ್ ನ ವಾರ್ನಿಂಗ್ಸ್ ಬಂದ್ರು ಸಹ ಅದನ್ನೆಲ್ಲ ಇಗ್ನೋರ್ ಮಾಡಿ ಹೈ ಸ್ಪೀಡ್ ನ ಮೇಂಟೈನ್ ಮಾಡೋದು. ದೆನ್ ಶಿಪ್ ಹೋಗಿ ಒಂದು ಐಸ್ ಬರ್ಗ್ ಗೆ ಹಿಟ್ ಮಾಡಿ ದೆನ್ ಶಿಪ್ ನೀರಲ್ಲಿ ಮುಳುಗ್ ಹೋಗೋದು. ಇದೆಲ್ಲ ಒಂದಕ್ಕೊಂದು ಡಾಟ್ಸ್ ಕನೆಕ್ಟ್ ಮಾಡಿದ್ರೆ ಎಲ್ಲೋ ಈ ಒಂದು ಕಾನ್ಸ್ಪಿರಸಿ ಥಿಯರಿ ನಿಜ ಅಂತ ಅನ್ಸುತ್ತಾ. ವೈಟ್ ಸ್ಟಾರ್ ಲೈನ್ ಕಂಪನಿ ಅವರು ಹೊಸದಾಗಿ ಮಾಡಿರೋ ಟೈಟಾನಿಕ್ ಶಿಪ್ ನ ಸೈಡ್ ಅಲ್ಲಿ ಇಟ್ಟು ಟೈಟಾನಿಕ್ ಶಿಪ್ ಹೆಸರಲ್ಲಿ ಹಳೆ ಒಲಿಂಪಿಕ್ ಶಿಪ್ ನ ಕಳಿಸಿ ಬೇಕಂತ ಆಕ್ಸಿಡೆಂಟ್ ಮಾಡಿಸಿದ್ರು ಅಂತ ಕಾನ್ಸ್ಪಿರಸಿ ಥಿಯರೀಸ್ ಹೇಳುತ್ತಾ. ಬಟ್ ಈ ಕಾನ್ಸ್ಪಿರಸಿ ಥಿಯರಿಲಿ ತಲೆ ಬುಡ ಏನು ಪ್ರೂಫ್ ಇಲ್ಲ. ನನ್ ವಿಡಿಯೋನ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಟೈಟಾನಿಕ್ ಶಿಪ್ ವಾಸ್ ವೆರಿ ಹ್ಯೂಜ್. ಪೋರ್ಟ್ ಅಲ್ಲಿ ಏನಾದ್ರೂ ಒಂದು ಕಡೆ ಒಲಿಂಪಿಕ್ ಶಿಪ್ ಇನ್ನೊಂದು ಕಡೆ ಟೈಟಾನಿಕ್ ಶಿಪ್ ಈ ಎರಡೂ ನಿಂತಿದೆ ಅಂದ್ರೆ ಎಲ್ರದ್ದು ಅಟೆನ್ಷನ್ ಆ ಶಿಪ್ಸ್ ಮೇಲೆನೆ ಇರುತ್ತೆ. ಅಂತದ್ರಲ್ಲಿ ಹೇಗ್ ಒಂದು ಕಂಪ್ನಿ ಒಂದ್ ಜಾಗದಲ್ಲಿ ಇನ್ನೊಂದನ್ನ ಎಕ್ಸ್ಚೇಂಜ್ ಮಾಡೋದಕ್ಕಾಗತ್ತೆ ಹೇಳಿ. ಗೊತ್ತು ಒಲಿಂಪಿಕ್ ಶಿಪ್ ಹಾಗೂ ಟೈಟಾನಿಕ್ ಶಿಪ್ ನೋಡ್ಲಿಕ್ಕೆ ಆಲ್ಮೋಸ್ಟ್ ಸೇಮ್ ಇದ್ವು ಅಂತ. ನೋಡ್ಲಿಕ್ಕೆ ಆಲ್ಮೋಸ್ಟ್ ಸೇಮ್ ಇರಬಹುದು, ಆದ್ರೆ ಪಾರ್ಟ್ಸ್ ಡಿಫ್ರೆಂಟ್ ಅಂಡ್ ಪ್ರತಿ ಒಂದು ಪಾರ್ಟ್ಸ್ ಮೇಲೆ ಆ ಶಿಪ್ ನ ತಂದೆ ಆದಂತಹ ಒಂದು ಸೀರಿಯಲ್ ನಂಬರ್ ಇರುತ್ತೆ. ಲೈಕ್ ಇವರು ಟೈಟಾನಿಕ್ ಶಿಪ್ ಜಾಗದಲ್ಲಿ ಒಲಿಂಪಿಕ್ ಶಿಪ್ ನ ಕಳಿಸಿ ಆಕ್ಸಿಡೆಂಟ್ ಮಾಡಿಸಿ ದೆನ್ ಇನ್ಶೂರೆನ್ಸ್ ಅಮೌಂಟ್ ನ ಕ್ಲೇಮ್ ಮಾಡ್ಕೊಂಡ್ರು ಅನ್ಕೊಳ್ಳೋದಕ್ಕೆ ಇನ್ಶೂರೆನ್ಸ್ ಕಂಪ್ನಿ ಅವ್ರು ಅಷ್ಟೇನ್ ದಡ್ರಲ್ಲ. ಅವತ್ತು ಆಕ್ಚುಲಿ ಆಕ್ಸಿಡೆಂಟ್ ಆಗಿದ್ದು ಟೈಟಾನಿಕ್ ಶಿಪ್ ದೆ, ಬೇರೆ ಏನು ಅಲ್ಲ. ಇದು ಜಸ್ಟ್ ಒಂದು ಕಾನ್ಸ್ಪಿರಸಿ ಥಿಯರಿ ಅಂಡ್ ಐ ಡೋಂಟ್ ಬಿಲೀವ್ ಇನ್ ಇಟ್. ಹೌದು, ಒಲಿಂಪಿಕ್ ಶಿಪ್ ಅಂತ ಒಂದು ಇತ್ತು, ಅದು ಸೇಮ್ ಟೈಟಾನಿಕ್ ಶಿಪ್ ತರಾನೇ ಕಾಣಿಸ್ತಾ ಇತ್ತು ಅನ್ನೋದಂತೂ ನಿಜ. ಕಾಸ್ ಟೈಟಾನಿಕ್ ಶಿಪ್ ಮುಳುಗ್ಬೇಕಾದ್ರೆ ಅದು ಎಮರ್ಜೆನ್ಸಿ ಸಿಗ್ನಲ್ಸ್ ನ ಕಳಿಸಿರುತ್ತೆ. ಆ ಒಂದು ಸಿಗ್ನಲ್ಸ್ ಅದೇ ರೂಟ್ ಅಲ್ಲಿ ಇದ್ದಂತಹ ಒಲಿಂಪಿಕ್ ಶಿಪ್ ಗುನು ಸಹ ಬರುತ್ತೆ. ಸೊ ಪ್ಯಾಸೆಂಜರ್ಸ್ ನ ಕಾಪಾಡ್ಲಿಕ್ಕೆ ಒಲಿಂಪಿಕ್ ಶಿಪ್ ಬರ್ಬೇಕಾದ್ರೆ ಬೇರೆ ಶಿಪ್ ನ ಕ್ಯಾಪ್ಟನ್ ಅದನ್ನ ತಡಿತಾನೆ. ಬೇಡಪ್ಪ, ಒಲಿಂಪಿಕ್ ಹಾಗೂ ಟೈಟಾನಿಕ್ ಆಲ್ಮೋಸ್ಟ್ ನೋಡ್ಲಿಕ್ಕೆ ಸೇಮ್ ಶಿಪ್ಸ್. ಈಗ ಅಲ್ಲಿ ಯಾರಾದ್ರೂ ಪ್ಯಾಸೆಂಜರ್ಸ್ ಬದುಕುಳಿದಿದ್ರೆ ಅವ್ರ ಕಣ್ಣು ಮುಂದೆನೆ ಟೈಟಾನಿಕ್ ಶಿಪ್ ನ ಮುಳುಗೋದನ್ನ ಅವ್ರು ನೋಡಿದಾರ. ಸೊ ಒಂದು ಕಡೆ ಅವ್ರ ಕಣ್ಣು ಮುಂದೆನೆ ಟೈಟಾನಿಕ್ ಶಿಪ್ ಮುಳುಗ್ತು, ಇನ್ನೊಂದು ಕಡೆ ಅದೇ ತರ ಸೇಮ್ ಲುಕಿಂಗ್ ಶಿಪ್ ಅವ್ರನ್ನ ಕಾಪಾಡೋದಕ್ ಬಂದ್ರೆ ಅದನ್ನ ನೋಡಿ ಆ ಜನ ಫುಲ್ ಭಯ ಪಡ್ತಾರೆ, ಫುಲ್ ಟ್ರಾಮಾ ಆಗ್ಬಿಡುತ್ತೆ ಅವ್ರಿಗೆ. ನಾವು ಕಾಪಾಡ್ಕೊಳ್ತೀವಿ ಅಂತ ಬೇರೆ ಶಿಪ್ ನ ಬೇರೆ ಕ್ಯಾಪ್ಟನ್ ಬಂದು ಆ ಪ್ಯಾಸೆಂಜರ್ಸ್ ನ ಕಾಪಾಡ್ತಾನೆ. ಸೊ ಜಸ್ಟ್ ಇಮ್ಯಾಜಿನ್, ಬದುಕುಳಿದಿರುವಂತಹ 700 ಸರ್ವೈವಲ್ಸ್ ಕಣ್ಣೆದುರುಗಡೆ ಟೈಟಾನಿಕ್ ಶಿಪ್ ಮುಳುಗ್ತು ಅಂಡ್ ಇನ್ನೊಂದು ಕಡೆ ಸೇಮ್ ಅದೇ ತರಾನೇ ಕಾಣಿಸುವಂತಹ ಇನ್ನೊಂದು ಶಿಪ್ ಅವ್ರನ್ನ ಕಾಪಾಡೋದಕ್ ಬಂದ್ರೆ ಅದನ್ನ ನೋಡಿ ಆ ಜನ ರಿಯಾಕ್ಷನ್ ಏನಿರಬಹುದು. ವೈಟ್ ಸ್ಟಾರ್ ಲೈನ್ ಕಂಪ್ನಿಗೆ ಟೈಟಾನಿಕ್ ಶಿಪ್ ಒಂಥರ ಕರ್ಸ್ ತರಾನೇ ಇತ್ತು. ಕಾಸ್ ಟೈಟಾನಿಕ್ ಶಿಪ್ ಮುಳುಗ್ಬೇಕಾದ್ರೆ ಅಷ್ಟೇ ಜನರು ಬಲಿ ತಗೊಂಡಿಲ್ಲ. ಆ ಟೈಟಾನಿಕ್ ಶಿಪ್ ರೆಡಿ ಆಗ್ಬೇಕಾದ್ರೇನೆ ತುಂಬಾ ಜನರದ್ದು ಬಲಿ ತಗೊಂಡಿರತ್ತ. 8 ಜನ ವರ್ಕರ್ಸ್, ಟೈಟಾನಿಕ್ ಶಿಪ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ 8 ಜನ ವರ್ಕರ್ಸ್ ಸತ್ ಹೋಗಿರ್ತಾರೆ ಅಂಡ್ 257 ವರ್ಕರ್ಸ್ಗೆ ತುಂಬಾ ದೊಡ್ಡ ಇಂಜುರೀಸ್ ಆಗಿ ಅವ್ರ ರಕ್ತ ಟೈಟಾನಿಕ್ ಶಿಪ್ ಅಲ್ಲಿ ಹರಿದಿರುತ್ತೆ. ಸೊ ಎಸ್ ಕಲ್ಟ್ ಗ್ಯಾಂಗ್, ಇದು ಟೈಟಾನಿಕ್ ಶಿಪ್ ಬಗ್ಗೆ ಒಂದು ಡಿಟೇಲ್ಡ್ ವಿಡಿಯೋ. ಈ ಟಾಪಿಕ್ ಬಗ್ಗೆ ನಾನು ತುಂಬಾ ಮುಂಚೆಯಿಂದನೂ ವಿಡಿಯೋ ಮಾಡ್ಬೇಕಂತ ಇದ್ದೆ. ಒಂದೇ ಸತಿ ಈ ಟಾಪಿಕ್ ನ ಕವರ್ ಮಾಡೋದಕ್ಕಾಗೋದು, ಪದೇ ಇದ್ರ ಬಗ್ಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಏನೇನೆಲ್ಲ ವಿಷಯಗಳು, ಏನೇನೆಲ್ಲ ಮಿಸ್ಟೀರಿಯಸ್ ಈವೆಂಟ್ಸ್ ಇದೆಯೋ ಅದನ್ನೆಲ್ಲ ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಣ ಅಂತ ಇದ್ದೆ. ಹಾಗಾಗಿ ಇಷ್ಟೊಂದು ಟೈಮ್ ಹಿಡಿದ್ಬಿಡ್ತು. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ ಅಂಡ್ ಚಾನೆಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ಡೂ ಸಬ್ಸ್ಕ್ರೈಬ್. ಕಲ್ಟ್ ಗ್ಯಾಂಗ್, ಒಂದು ವಿಷಯ ಹೇಳ್ಬಿಡ್ತೀನಿ, ನೆಕ್ಸ್ಟ್ ಬರ್ತಿರುವಂತಹ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನ ನೋಡಾದ್ಮೇಲೆ ನೀವು ಮೇ ಬಿ ಒಂದೊಂದು ಕರ್ಮ ಮಾಡೋದಕ್ಕಿಂತ ಮುಂಚೆನೂ 100 ಸತಿ ಯೋಚನೆ ಮಾಡ್ತೀರಾ ಅನ್ಸುತ್ತಾ. ಸೊ ನೆಕ್ಸ್ಟ್ ವಿಡಿಯೋನ ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ ದೆನ್, ಇವತ್ತಿಗೆ ಇಷ್ಟ ಇತ್ತು. ಸಮೀರ್ MD ಸೈನಿಂಗ್ ಆಫ್.